ನಾವು ಸೇರ್ ಸಮ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಇದೆ ಇದರಲ್ಲಿ HCF ಅಲ್ಲಿ ರಿಯಲ್ ಲೈಫ್ ಬೇಸ್ಡ್ ಪ್ರಾಬ್ಲಮ್ಸ್. ಓಕೆ, ಸೊ HCFನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಇಟ್ ಯೂಸ್ಡ್ ಟು ಡಿವೈಡ್ ಡಿಸ್ಟಿಂಕ್ಟ್ ಕ್ವಾಂಟಿಟೀಸ್. ಸೊ ಡಿಫ್ರೆಂಟ್ ಕ್ವಾಂಟಿಟೀಸನ್ನು ಪ್ಯಾಕೇಜಿಂಗ್ ಮಾಡೋದಕ್ಕೆ. ಓಕೆ, ಸೊ ಲಾರ್ಜೆಸ್ಟ್ ಪಾಸಿಬಲ್ ಈಕ್ವಲ್ ಪೋರ್ಷನ್ಸ್ ಆರ್ ಸೈಜಸ್. ಓಕೆ, ಸೊ ಡಿಫ್ರೆಂಟ್ ಕ್ವಾಂಟಿಟೀಸ್ ಇದೆ, ಅಂದರೆ ಆ್ಯಪಲ್ಸ್, ಬನಾನಾಸ್ ಈ ಥರ ಇದೆ. ನಾವು ಪ್ಯಾಕೇಜಿಂಗ್ ಮಾಡೋದಿದೆ, ಅಂದರೆ ಯಾವುದೂ ಲೆಫ್ಟ್ ಔಟ್ ಆಗಬಾರ್ದು, ಉಳಿಬಾರ್ದು, ಮತ್ತು ಮ್ಯಾಕ್ಸಿಮಮ್ ಏನಾಗಬೇಕು, ಪ್ಯಾಕೇಜಸ್ ಆಗಬೇಕು. ಆ ಥರ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, HCFನ ಯೂಸ್ ಮಾಡ್ತೀವಿ. ವಿತೌಟ್ ಎನಿ ಲೆಫ್ಟ್ ಓವರ್, ದಿಸ್ ಈಸ್ ದ ಪಾಯಿಂಟ್. ಏನೂ ವೇಸ್ಟೇಜ್ ಆಗಬಾರ್ದು. ಇಟ್ ಸಾಲ್ವ್ಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಲೈಕ್ ಕಟ್ಟಿಂಗ್ ಮಟೀರಿಯಲ್ಸ್. ಓಕೆ, ವಿತೌಟ್ ವೇಸ್ಟ್. ಎಸ್, ಸೊ ಯಾವ ಲೆಂತ್ಗೆ ಕಟ್ ಮಾಡಿದ್ರೆ ವಿತೌಟ್ ವೇಸ್ಟೇಜ್ ಎಲ್ಲ ಕಟ್ ಆಗುತ್ತೆ ಅಂಥೇಳಿ. ನೆಕ್ಸ್ಟ್, ಪ್ಯಾಕಿಂಗ್ ಐಟಮ್ಸ್ ಯೂನಿಫಾರ್ಮ್ಲಿ ಆ್ಯಂಡ್ ಫಿಟ್ಟಿಂಗ್ ಸ್ಕ್ವೇರ್ ಟೈಲ್ಸ್ ಇಂಟು ರೂಮ್ ಆಫ್ ಎಕ್ಸಾಕ್ಟ್ ಡೈಮೆನ್ಷನ್ಸ್. ಅಂದರೆ ಒಂದು ರೂಮ್ ಇದೆ ಅಂತ ತಿಳ್ಕೊಳ್ಳಿ, ಆ ರೂಮ್ ಸೈಜ್ಗೆ ನೀವು ಟೈಲ್ಸ್ ಹಾಕಬೇಕು. ಟೈಲ್ಸನ್ನ ಕಟ್ ಮಾಡಬಾರ್ದು, ಎಕ್ಸಾಕ್ಟಾಗಿ ಫಿಟ್ ಆಗಬೇಕಂದ್ರೆ ಯಾವ ಸೈಜದ ಟೈಲ್ಸ್ ತರಬೇಕು. ಸೊ ಈ ಥರ ಕ್ವಶನ್ಸ್ ಎಲ್ಲ ನಾವು HCFಯಿಂದ ಸಾಲ್ವ್ ಮಾಡ್ಬೋದು. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೀಟಾಗಿ ಫಾಲೋ ಮಾಡಿ ಇದನ್ನ. ಎಸ್, ಫಸ್ಟ್ ನೋಡಿ, a food bank receives a donation of 72 cans of soup. Soup ಎಷ್ಟು ಬಂದಿದೆ? 72 cans and 90 boxes of pasta. Okay, volunteers want to pack these into identical emergency food boxes. ಸೊ ಒಂದು ಬಾಕ್ಸ್ ಮಾಡಬೇಕಂತ ಇದ್ದಾರೆ. ಆ ಬಾಕ್ಸಲ್ಲಿ ಸೂಪ್ ಮತ್ತು ಪಾಸ್ತಾ ಎರಡನ್ನೂ ಪ್ಯಾಕ್ ಮಾಡಿ ಬಾಕ್ಸ್ ಮಾಡಬೇಕಂತಿದ್ದಾರೆ. ಸೊ ದಟ್ ಎವ್ರಿ ಬಾಕ್ಸ್ ಹ್ಯಾಸ್ ದ ಎಕ್ಸಾಕ್ಟ್ ಸೇಮ್ ಕಾಂಬಿನೇಷನ್. ಎಕ್ಸಾಕ್ಟ್ ಸೇಮ್ ಕಾಂಬಿನೇಷನ್ ಅಂದರೆ, ಈಗ ಸಪೋಸ್ ಒಂದು ಬಾಕ್ಸಲ್ಲಿ ನಾನು 2 ಕ್ಯಾನ್ಸ್ ಸೂಪ್ ಹಾಕಿದ್ವಿ, 3 ಕ್ಯಾನ್ಸ್ ಆಫ್ ಪಾಸ್ತಾ ಹಾಕಿದ್ರೆ ಇದೇ ಕಾಂಬಿನೇಷನಲ್ಲಿ ಎಲ್ಲ ಬಾಕ್ಸ್ ಕೂಡ ಐಡೆಂಟಿಕಲ್ ಆಗಿರಬೇಕು. ಓಕೆ, ವಿತ್ ನೋ ಫುಡ್ ಲೆಫ್ಟ್ ಓವರ್. ಕರೆಕ್ಟಾಗಿ ಎಲ್ಲ ಕೂಡ ಅಕೊಮಡೇಟ್ ಆಗಬೇಕು, ಈಕ್ವಲ್ ಬಾಕ್ಸಸ್ ಆಗಬೇಕು, ಮತ್ತು ಆ ಬಾಕ್ಸಸ್ಸಲ್ಲಿ ಈಕ್ವಲ್ ಪೋರ್ಷನ್ಸ್ ಇರಬೇಕು. ಎಸ್, ಸೊ ಸಿ ಹಿಯರ್, ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಫುಡ್ ಬಾಕ್ಸಸ್ ದೇ ಕ್ಯಾನ್ ಕ್ರಿಯೇಟ್ ಯೂಸಿಂಗ್ ದಿಸ್. ಓಕೆ, ಇದಕ್ಕೆ ನೀವೇನು ಮಾಡಿ, ಫೈಂಡ್ HCF ಫೈಂಡ್ ಔಟ್ ಮಾಡಿ. ಅಂದರೆ 72 ಕ್ಯಾನ್ಸ್ ಇದೆ, ಆಮೇಲೆ 90 ಏನಿದೆ ಪಾಸ್ತಾ ಇದೆ, ಇದು ಸೂಪು ಇದೆ, ಪಾಸ್ತಾ 9ಇಂದ ಡಿವೈಡ್ ಆಗುತ್ತೆ 2, 9 8s 9 10s, ಅಗೇನ್ 2ಇಂದ 2 4s 2 5s, ಅಥವಾ 18 ಟೇಬಲ್ ಬಂದರೆ ಡೈರೆಕ್ಟಾಗಿ 18ಇಂದನೂ ನೀವು ಡಿವೈಡ್ ಮಾಡ್ಬೋದು. ಎಸ್, 18 4s 18 5s ಅಂತೇಳಿ. ಸೊ 9 into 2 that is 18, which means you can create 18 boxes. ಸೊ ನೀವು 18 ಬಾಕ್ಸಸ್ ಆಫ್ ಫುಡ್ಡನ್ನು ಪ್ರಿಪೇರ್ ಮಾಡ್ಬೋದು ಔಟ್ ಆಫ್ ದೀಸ್ 2 ವಿತೌಟ್ ಎನಿ ಲೆಫ್ಟ್ ಓವರ್ಸ್, ಏನು ಉಳಿಲಾರ್ದೆ. ಓಕೆ, ಈಗ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ, ಇಲ್ಲಿ ಟೋಟಲ್ 18 ಬಾಕ್ಸ್ ಕ್ರಿಯೇಟ್ ಆಯ್ತಲ್ಲ, ಅದರಲ್ಲಿ ನೋಡಿ ಹೌ ಮೆನಿ ಕ್ಯಾನ್ಸ್ ಆಫ್ ಸೂಪ್ ಆ್ಯಂಡ್ ಬಾಕ್ಸಸ್ ಆಫ್ ಪಾಸ್ತಾ ವಿಲ್ ಬಿ ಇನ್ ಈಚ್ ಬಾಕ್ಸ್. ಓಕೆ, ಅಂದರೆ ಇಲ್ಲಿ ಸೂಪ್ ಎಷ್ಟಿದೆ? 72 ಕ್ಯಾನ್ಸ್ ಇದೆ. ಪಾಸ್ತಾ ಎಷ್ಟಿದೆ? 90 ಬಾಕ್ಸಸ್ ಇದೆ. ನಾನು ಎಷ್ಟು ಮಾಡಬೇಕು? 18 ಬಾಕ್ಸ್ ಮಾಡಬೇಕಲ್ಲ. ಸೊ 18 ಬಾಕ್ಸಲ್ಲಿ ಹಾಕಿದ್ರೆ ಇಲ್ಲೆಷ್ಟು ಬರುತ್ತೆ? 4 ಸೂಪ್ ಕ್ಯಾನ್ ಬರುತ್ತೆ, 18 5s, ಸೊ 5 ಪಾಸ್ತಾ ಬರುತ್ತೆ. ಸೊ ಈಚ್ ಬಾಕ್ಸ್, ಪ್ರತಿಯೊಂದು ಬಾಕ್ಸಲ್ಲೂ 4 ಸೂಪ್ ಮತ್ತು 5 ಪಾಸ್ತಾ ಹಾಕಿದ್ರೆ ಕರೆಕ್ಟಾಗಿ ನಮಗೆ 18 ಬಾಕ್ಸಸ್ ಪ್ರಿಪೇರ್ ಆಗುತ್ತೆ ವಿತೌಟ್ ಎನಿ ಲೆಫ್ಟ್ ಓವರ್ಸ್, ಏನು ವೇಸ್ಟ್ ಆಗದೇನೆ. ಎಸ್, ಸೊ ಇದು ರಿಯಲ್ ಲೈಫ್ ಸಿಚುವೇಶನ್ ಇದು. ಓಕೆ, ಯಾವ ಥರ ನಾವು ಪ್ಯಾಕೇಜಿಂಗ್ ಮಾಡಬೇಕು, ಏನು ವೇಸ್ಟ್ ಕೂಡ ಆಗಬಾರ್ದು, ಮತ್ತು ಎಲ್ಲ ಪ್ಯಾಕೇಜಲ್ಲೂ ಈಕ್ವಲ್ ಆಗಿರಬೇಕು. ನೋಡಿ, ಪ್ರತಿಯೊಂದು ಬಾಕ್ಸಲ್ಲಿ ನಿಮಗೆ 4 ಸೂಪ್ ಕ್ಯಾನ್ ಸಿಗುತ್ತೆ ಮತ್ತು 5 ಪಾಸ್ತಾ ಸಿಗುತ್ತೆ. ಆ ಥರ 18 ಬಾಕ್ಸ್ ಪ್ರಿಪೇರ್ ಮಾಡ್ಬೋದು ನೀವು. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್.